ನಮಸ್ತೆ ಸ್ನೇಹಿತರೆ, ಶಕ್ತಿ ಚಾನೆಲ್ಗೆ ಸ್ವಾಗತ. ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇವತ್ತು ನಾನು ಮಾಡಿ ತೋರಿಸಿರೋ ರೆಸಿಪಿ ಗೊಜ್ಜವಲಕ್ಕಿ. ಅವಲಕ್ಕಿನ ರವೆ ಮಾಡಿಬಿಟ್ಟು ಗೊಜ್ಜವಲಕ್ಕಿನ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಇಲ್ಲಿ ನಾನು ದಪ್ಪ ಅವಲಕ್ಕಿನ 2 ಕಪ್ಪು ದಪ್ಪ ಅವಲಕ್ಕಿನ ತೊಗೊಂಡಿದ್ದೀನಿ. ದಪ್ಪ ಅವಲಕ್ಕಿ ಮಾಡಿದ್ರೇ ಚೆನ್ನಾಗಿರುತ್ತೆ. ಇದು ರವೆ ಮಾಡಿಬಿಟ್ಟು ಮಾಡೋದಕ್ಕೆ ಚೆನ್ನಾಗಿರುತ್ತೆ. ದಪ್ಪ ಅವಲಕ್ಕಿ ತೊಗೊಂಡು 2 ಕಪ್ಪನ್ನ ನಾನೀಗ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ದಪ್ಪ ರವೆ ಥರ ನಾನು ಪುಡಿ ಮಾಡ್ತೀನಿ. ಒಂದು ಸಾರಿ ಇದು ಮಾಡಿದರೆ ಸಾಕು, ಮಿಕ್ಸಿನ ಆನ್ ಮಾಡಿದರೆ ಸಾಕು. ನೋಡಿ, ಈ ಥರ ರವೆ ಮಾಡಬೇಕು. ಈಗ ರವೆ ಮಾಡಿದ ಮೇಲೆ ಇವಾಗ ಒಂದು ಬೌಲ್ಗೆ ಹಾಕ್ತೀನಿ. ಬೌಲ್ಗೆ ಹಾಕಿದ ಮೇಲೆ ಇವಾಗ ನೀರು ಹಾಕಿಬಿಟ್ಟು 1-2 ಸಾರಿ ಚೆನ್ನಾಗಿ ತೊಳಿತೀನಿ. ಈ ಥರ 1-2 ಸಾರಿ ಚೆನ್ನಾಗಿ ತೊಳಿಬೇಕು. ತೊಳೆದ ಆದಮೇಲೆ ಒಂದು 15 ನಿಮಿಷ ಹಾಗೆ ಇಟ್ಟರೆ ಉದುರುದ್ರಾಗುತ್ತೆ. ನೀರೆಲ್ಲ ಬಸ್ದುಬಿಟ್ಟು ಇಟ್ಟರೆ ನೋಡಿ, ಈ ಥರ ಉದುರುದ್ರಾಗುತ್ತೆ. ಎಷ್ಟು ಚೆನ್ನಾಗಿ ಉದುರುದ್ರಾಗಿದೆ ನೋಡಿರಿ. ನೀರನ್ನೆಲ್ಲ ಚೆನ್ನಾಗಿ ಬಸ್ದುಬಿಟ್ಟು ಇಡಬೇಕು ಒಂದು 15 ನಿಮಿಷ. ಇವಾಗ ಬಾಣಲಿ ಇಟ್ಬಿಟ್ಟು ಬಾಣಲಿಗೆ ಒಂದು 4 ಸ್ಪೂನ್ ಎಣ್ಣೆ ಹಾಕ್ತೀನಿ. ಎಣ್ಣೆ ಹಾಕಿದ ಮೇಲೆ ಎಣ್ಣೆ ಬಿಸಿ ಆದಮೇಲೆ ಕಡಲೆಕಾಯಿ ಬೀಜನ ಮೊದಲು ಎಣ್ಣೆಯಲ್ಲಿ ಕರೆದಿಡಬೇಕು. ಒಳ್ಳೆ ಗರಿಗರಿ ಆಗೋವರೆಗೂ ಕೂಡ ಎಣ್ಣೆಯಲ್ಲಿ ಕರಿಬೇಕು. ನೋಡಿರಿ, ಇವಾಗ ಎಣ್ಣೆಲಿ ಕರೆದಿದ್ದಾಯಿತು. ಇವಾಗ ನಾನು ಒಂದು ಪ್ಲೇಟಿಗೆ ತೆಗೆದಿಡ್ತೀನಿ. ಈ ಥರ ಮಾಡೋದ್ರಿಂದ ಅವಲಕ್ಕಿ ಜೊತೆ ಗರಿಗರಿಯಾಗೇ ಇರುತ್ತೆ ಕಡಲೆಕಾಯಿ ಬೀಜ. ಈಗ ಅದೇ ಎಣ್ಣೆಗೆ 1 ಸ್ಪೂನು ನಾನು ಸಾಸಿವೆ ಹಾಕ್ತೀನಿ. ಸಾಸಿವೆ ಚಟಪಟ ಅಂದಮೇಲೆ ಕಡಲೆಬೇಳೆ ಹಾಕ್ತೀನಿ. ಉದ್ದಿನಬೇಳೆನ ಹಾಕ್ತೀನಿ. ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಕೆಂಪಾಗೋವರೆಗೂ ಫ್ರೈ ಮಾಡಬೇಕು. ಇವಾಗ ಒಂದು 7-8 ಉದ್ದ ಕಟ್ ಮಾಡಿದ ಹಸಿರುಮೆಣ್ಸಿನ್ಕಾಯಿನ ಹಾಕ್ತೀನಿ. ಖಾರಕ್ಕೆ ನಾವು ಸಾರಿನ ಪುಡಿನ ಹಾಕೋದ್ರಿಂದ ಒಂದು 7-8 ಹಸಿರುಮೆಣ್ಸಿನ್ಕಾಯಿ ಸಾಕು. ಕರಿಬೇವಿನ ಸೊಪ್ಪು, ಉದ್ದಿನಬೇಳೆ ಕಡಲೆಬೇಳೆ ಕೆಂಪು ಆದಮೇಲೆ ಹಸಿರುಮೆಣ್ಸಿನ್ಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ಈರುಳ್ಳಿನ ಹಾಕ್ತೀನಿ. ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಕ್ತೀನಿ. 2 ಗೆಡ್ಡೆ ಈರುಳ್ಳಿ ಹಾಕ್ತೀನಿ. ಇದನ್ನು ದೇವಸ್ಥಾನದ ಪ್ರಸಾದ ಕೂಡ ಮಾಡ್ತಾರೆ. ಆವಾಗ ದೇವಸ್ಥಾನದ ಪ್ರಸಾದ ಮಾಡಬೇಕಾದ್ರೆ ಈರುಳ್ಳಿ ಹಾಕಲ್ಲ, ಈರುಳ್ಳಿ ಹಾಕಬಾರ್ದು. ಇದು ಮನೆಗೆ ಮಾಡ್ತಾ ಇರೋದ್ರಿಂದ ನಾನು ಈರುಳ್ಳಿನ ಹಾಕ್ತೀನಿ. ಈರುಳ್ಳಿ ಹಾಕೋದ್ರಿಂದ ಚೆನ್ನಾಗಿರುತ್ತೆ. ದೇವಸ್ಥಾನದಲ್ಲಿ ಪ್ರಸಾದ ಮಾಡೋರು ಈರುಳ್ಳಿ ಹಾಕೋದಿಲ್ಲ, ತುಂಬಾ ಚೆನ್ನಾಗಿರುತ್ತೆ. ಇವಾಗ ಈರುಳ್ಳಿ ಮೆತ್ತಗಾದಮೇಲೆ ಸಾರಿನ ಪುಡಿ ಹಾಕ್ತೀನಿ. ಬೇಳೆ ಸಾರಿನ ಪುಡಿನ ಹಾಕ್ತೀನಿ. ಒಂದು ಸ್ವಲ್ಪ ಅರಿಶಿಣದ ಪುಡಿ ಹಾಕ್ತೀನಿ. ಈ ಪುಡಿ ಹಾಕುವಾಗ ಸಣ್ಣ ಉರಿ ಇಟ್ಕೊಂಡು ಪುಡಿ ಹಾಕ್ರಿ. ಪುಡಿದು ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಕೂಡ ಚೆನ್ನಾಗಿ ಫ್ರೈ ಮಾಡಿರಿ. ಈಗ ಉಪ್ಪು ಹಾಕ್ತೀನಿ. ಈಗ ಹುಣಸೆಹಣ್ಣಿನ ರಸನ ಹಾಕ್ತೀನಿ. ಹುಣಸೆಹಣ್ಣು ನೆನೆಸಿಬಿಟ್ಟು ಚೆನ್ನಾಗಿ ಕಿವಿಸ್ಬಿಟ್ಟು ಆ ರಸನ ಹಾಕ್ತೀನಿ. ಹುಣಸೆಹಣ್ಣಿನ ರಸ ಹಾಕಿದ ಮೇಲೆ ಹಸಿ ವಾಸನೆ ಹೋಗಬೇಕು, ಚೆನ್ನಾಗಿ ಹಸಿ ವಾಸನೆ ಹೋಗಬೇಕು, ಅಲ್ಲಿವರೆಗೂ ಫ್ರೈ ಮಾಡಬೇಕು. ಬೆಲ್ಲ ಹಾಕ್ತೀನಿ. ಬೆಲ್ಲ ತುಂಬಾ ಇಂಪಾರ್ಟೆಂಟು. ಇದು ಸ್ವಲ್ಪ ಸ್ವೀಟ್ ಮೇಲೆ ಇರುತ್ತೆ, ಅದರಿಂದ ಬೆಲ್ಲನ ಹಾಕೋದನ್ನ ಸ್ಕಿಪ್ ಮಾಡಬೇಡ್ರಿ, ಬೆಲ್ಲ ಹಾಕ್ರಿ, ತುಂಬ ಚೆನ್ನಾಗಿರುತ್ತೆ. ತೆಂಗಿನ ತುರಿ ಹಾಕ್ತೀನಿ. ಇದು ಆಪ್ಷನಲ್ಲು, ನಿಮ್ಗೆ ಇಷ್ಟ ಇಲ್ಲ ಅಂದರೆ ಬೇಡ. ತೆಂಗಿನ ತುರಿ ಹಾಕಿದ ಮೇಲೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು. ಇದೆಲ್ಲದೂ ಕೂಡ ಚೆನ್ನಾಗಿ ಮೀಡಿಯಮ್ ಉರಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಈಗ ಫ್ರೈ ಮಾಡಿದ ಮೇಲೆ ನಾವು ನೆನೆಸಿ ನೀರನ್ನೆಲ್ಲ ಬಸ್ಬಿಟ್ಟು ಇಟ್ಟಿದ್ವಲ್ಲ ಅವಲಕ್ಕಿ ರವೆನ, ಇವಾಗ ಅದನ್ನು ಸೇರಿಸ್ತೀನಿ. ಈ ಥರ ರವೆ ಮಾಡಿಬಿಟ್ಟು ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಮಾಮೂಲಿ ಅವಲಕ್ಕಿನ ನೆನೆಸಿಬಿಟ್ಟು ಮಾಡ್ತೀವಲ್ಲ ಅದಕ್ಕಿಂತ ಈ ಥರ ಅವಲಕ್ಕಿನ ರವೆ ಮಾಡಿಬಿಟ್ಟು ಮಾಡಿರಿ, ತುಂಬಾ ರುಚಿಯಾಗಿರುತ್ತೆ. ಅದು ಬೆಳಗಿನ ತಿಂಡಿಗೆ ಮತ್ತು ನಾವೆಲ್ಲಾದರೂ ಹೊರಗಡೆ ಹೋದಾಗ ತಗೊಂಡೋಗೋಕ್ಕೂ ಕೂಡ ಚೆನ್ನಾಗಿರುತ್ತೆ. ತೆಂಗಿನಕಾಯಿ ಹಾಕಿಲ್ಲ ಅಂದರೆ ನಾವೆಲ್ಲಾದರೂ ಟ್ರಿಪ್ ಹೋದಾಗ ಕೂಡ ಈ ಥರ ಮಾಡ್ಕೊಂಡು ತಗೊಂಡೋಗ್ಬೋದು, ಕೆಡೋದಿಲ್ಲ. ತೆಂಗಿನಕಾಯಿ ಹಾಕಬಾರ್ದು, ಆವಾಗ ತುಂಬ ಚೆನ್ನಾಗಿರುತ್ತೆ. ಈಗ ನಾವು ಅವಲಕ್ಕಿ ರವೆನ ಎಲ್ಲ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮೀಡಿಯಮ್ ಉರಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು.
ನಾವು ಹಾಕಿರೋ ಮಸಾಲೆ ಎಲ್ಲ ಚೆನ್ನಾಗಿ ರವೆಗೆ ಹೊಂದ್ಕೋಬೇಕು. ಇವಾಗ ಕಡಲೆಕಾಯಿ ಬೀಜ ಹಾಕಿದರೆ ಗರ್ಗರಿಯಾಗೇ ಇರುತ್ತೆ. ನೀವು ಸಾಯಂಕಾಲದವರೆಗೂ ಇಟ್ಕೊಂಡು ತಿನ್ನಿರಿ, ಗರ್ಗರಿಯಾಗೇ ಇರುತ್ತೆ. ಮತ್ತು ನೀವು ಬಾಕ್ಸಿಗೆ ಕೂಡ ಕಳಿಸ್ಬೋದು, ತುಂಬ ಚೆನ್ನಾಗಿರುತ್ತೆ. ಬಾಕ್ಸಿಗೆ ಕಳಿಸಿದ್ರು ಕೂಡ ಚೆನ್ನಾಗಿರುತ್ತೆ. ನೀವು ಸಾಯಂಕಾಲ ಇಟ್ಕೊಂಡು ತಿನ್ನಿರಿ, ಅಷ್ಟೇ ರುಚಿಯಾಗಿರುತ್ತೆ. ಕಡಲೆಕಾಯಿ ಬೀಜ ಕೂಡ ಅಷ್ಟೇ ಗರ್ಗರಿಯಾಗಿರುತ್ತೆ. ರೆಡಿ ಆಯಿತು, ಗೊಜ್ಜು ಅವಲಕ್ಕಿ ರೆಡಿ ಆಯಿತು. ಇದಕ್ಕೆ ಸ್ವಲ್ಪ ಲಾಸ್ಟ್ನಲ್ಲಿ ಸ್ವಲ್ಪ ಸಣ್ಣದಾಗಿ ಹೆಚ್ಚಿಟ್ಟಿರೋ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿದರೆ ನೋಡಿರಿ ರೆಡಿ ಆಯಿತು. ಮಾಡೋದು ತುಂಬ ಸುಲಭ, ರುಚಿ ಅಂತೂ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ಖಂಡಿತ ನಿಮ್ಮ ಮನೇಲಿ ನೀವು ಒಂದು ಸಾರಿ ಟ್ರೈ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ನಲ್ಲಿ ತಿಳಿಸಿರಿ. ಬೇಗ ಕೂಡ ಆಗುತ್ತೆ, ರುಚಿ ಕೂಡ ಚೆನ್ನಾಗಿರುತ್ತೆ. ನೋಡಿದ್ರಲ್ವಾ ಎಷ್ಟು ಬೇಗ ಆಯಿತು. ನೋಡಿರಿ ರೆಡಿ ಆಯಿತು. ಅವಲಕ್ಕಿನ ರವೆ ಮಾಡಿಬಿಟ್ಟು ಗೊಜ್ಜು ಅವಲಕ್ಕಿ ರೆಡಿ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ.